ಹೇಗೆ ಕಂಡೀಷನ್ ಇದೆ ಮತ್ತೆ ಏನು ಸೊಲ್ಯೂಷನ್? ಸರ್, ನಾವು ಇದು 20ನೇ ತಾರೀಕು ಬೆಳಿಗ್ಗೆನೆ ಒಂದು 4 ಗಂಟೆಗೆ ಡೆಮಾಲಿಷನ್ ಮಾಡಿದ್ರು ವಿತೌಟ್ ಇನ್ಫಾರ್ಮಿಂಗ್ ದ ಇಲ್ಲಿ ಇರುವಂತ ಸಿಟಿಜನ್ಸ್ಗೆ. ಯಾವುದೇ ರೀತಿ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಬುಲ್ಡೋಜರ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡು, ಯಾಕಂದ್ರೆ ಇದೆಲ್ಲ ಈಗ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಮೊದಲು ಅಲ್ಲಿ ಅವ್ರಿಗೆಲ್ಲ ಬುಲ್ಡೋಜರ್ ಕಲ್ಚರ್ ಅಂತ ಹೇಳ್ತಾ ಇದ್ರು. ಈಗ ಇವ್ರು ಮಾಡಿರುವಂತದ್ದೇನು? ಇಸ್ ಇಟ್ ನಾಟ್ ಎ ಬುಲ್ಡೋಜರ್ ಕಲ್ಚರ್? ಈ ತರ ಇದ್ದಕ್ಕಿದ್ದಂಗೆ ಬಂದು ನೋಟಿಸ್ಗಳನ್ನ ಕೊಡದೆ 30-35 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂತವ್ರದೆಲ್ಲ ಇದ್ದಕ್ಕಿದ್ದಂಗೆ ಬಂದು ನೋಟಿಸ್ ಕೊಡದೆ ಡೆಮಾಲಿಷನ್ ಮಾಡಿದೀರಾ ನೀವು. ಯಾಕಂದ್ರೆ ಅವರು ಇಲ್ಲಿಗಲ್ ಆಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗಲ್ ಆಗಿರ್ಲಿ ಅಥವಾ ಲೀಗಲ್ ಆಗಿರ್ಲಿ, ಫಸ್ಟ್ ಅವ್ರಿಗೆ ನೋಟಿಸ್ ನ ಸರ್ವ್ ಮಾಡಬೇಕು. ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನೀವು ನೋಟಿಸ್ ಕೊಟ್ಟು ಆಲ್ಟರ್ನೇಟಿವ್ ಅರೇಂಜ್ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಏನ್ ಹೇಳುತ್ತೆ? ಸಮಾನತೆಯ ಹಕ್ಕು ಅಂತ ಹೇಳ್ತಾ ಇದೀವಿ. ಸಮಾನತೆಯ ಹಕ್ಕು, ಬದುಕುವ ಹಕ್ಕು ಅಂತ. ಈಗ ನಾವು ಬದುಕಬೇಕಂದ್ರೆ ನಮ್ಗೆ ಏನ್ ಬೇಕು ಸರ್? ಮೂಲಭೂತ ಸೌಕರ್ಯಗಳು ಬೇಕು. ಮೂಲಭೂತ ಸೌಕರ್ಯಗಳೆಂದ್ರೇನು? ಕುಡಿಯುವ ನೀರು ಬೇಕು, ಫುಡ್ ಬೇಕು, ನಮ್ಗೆ ರಕ್ಷಣೆ ಬೇಕು, ಶೆಲ್ಟರ್ ಬೇಕು, ಎಲ್ಲ ಬೇಕು. ಅದು ಏನಿದೆ, ಇವ್ರು ಯಾವ್ದೋ ಒಂದು ಜೋಪಡಿಗಳು ಹಾಕೊಂಡಿರೋದನ್ನ ಬಂದೇ ಇವರು ಡೆಮಾಲಿಷನ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಸರ್ಕಾರಕ್ಕೆ ಒಂದು ಮಾನವೀಯತೆನೇ ಇಲ್ಲ. ಇವರನ್ನ ಮನುಷ್ಯರನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಬಡವರಿಗೇನು ಬದುಕೋ ಹಕ್ಕಿಲ್ವಾ? ಪ್ರತಿಯೊಬ್ಬರಿಗೂ ಜೀವಿಸುವಂತ ಹಕ್ಕಿದೆ ಅಲ್ವಾ? ಶ್ರೀಮಂತರಷ್ಟೇ. ಶ್ರೀಮಂತರಿಗೆ ಏನಾದ್ರೂ ತೊಂದರೆ ಆದ್ರೆ ಇಡೀ ಸರ್ಕಾರನೇ ಹೋಗುತ್ತೆ. ಯಾಕೆ ಇಲ್ಲಿ ಬರ್ತಾ ಇಲ್ಲ? ಇವತ್ತಿನವರೆಗೂ ಯಾರು ಬಂದಿಲ್ಲ, ಇಲ್ಲಿ ಸರ್ಕಾರ ಬಂದಿಲ್ಲ. ಇಲ್ಲಿ ಇರುವಂತಹ MP ಇವರು ಕೃಷ್ಣ ಬೈರೇಗೌಡರು ಸಾಹೇಬ್ರು, ಅವರು ಸಹ ಒಂದ್ಸರಿನೂ ಇಲ್ಲಿ ಬಂದು ತಲೆ ಹಾಕಿ ನೋಡಿಲ್ಲ. ಆಮೇಲೆ ಲೋಕಲ್ MLAಗಳು ಬಂದಿಲ್ಲ. ಆಮೇಲೆ ಸರ್ಕಾರದವರು ಯಾರು ಬಂದಿಲ್ಲ. ಅದು ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ವುಮೆನ್ಸ್ ಕಮಿಷನ್ ಕೊಟ್ಟಿದೀವಿ, ಚಿಲ್ಡ್ರನ್ ರೈಟ್ ಕಮಿಷನ್ ಕೊಟ್ಟಿದೀವಿ, ಹ್ಯೂಮನ್ ರೈಟ್ ಕಮಿಷನ್ ಕೊಟ್ಟಿದೀವಿ. ಇದು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಅವ್ರನ್ನ ಕರ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಪರಿಸ್ಥಿತಿ ಏನಾಗಿದೆ? ಜನಗಳು ಬೀದಿಗೆ ಬಿದ್ದಿದ್ದಾರೆ. ಒಂದು ಮಕ್ಕಳಿಗೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ. ಇವತ್ತು ಎಂತ ಒಂದು ಒಳ್ಳೆ RCC ಮನೆಯಲ್ಲಿದ್ದಾಗ್ಲೇನೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಅಂತ ಕಡೆನೆ ರೇಪ್ಗಳೆಲ್ಲ ಆಗ್ತಾ ಇರುತ್ತೆ. ಒಂದು ಪ್ರೊಟೆಕ್ಷನ್ ಇಲ್ಲ, ಏನಿಲ್ಲ. ಇವತ್ತು ಮಕ್ಕಳು ಹೆಣ್ಮಕ್ಳೆಲ್ಲ ಇಲ್ಲಿ ಬೀದಿಗಿದ್ದಾರೆ. ಇವ್ರ ರಕ್ಷಣೆ ಯಾರು ಸರ್ ಕ್ವಶನ್ ಮಾಡ್ತಾರೆ? ಇವ್ರಿಗೇನ್ ಬದುಕೋದಕ್ಕೆ ರೈಟ್ಸ್ ಇಲ್ವಾ ಅಂತ ನಾವು ಕೇಳ್ತಾ ಇರೋದು. ನೋಡಿ, ಇವತ್ತು ಇಲ್ಲಿ ಒಂದು 150-200 ಜನ ಹೆಣ್ಮಕ್ಳಿದ್ದಾರೆ. ಇಲ್ಲಿ ವುಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದುವರೆಗೂ ಬಂದು ರಾಜಕೀಯದ ಬಗ್ಗೆ ಹೇಳ್ತಾರೆ. ಆಮೇಲೆ ಈಗ ಕೇರಳ CM ಸಹ ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿದ ಮೇಲೆ ಈಗ ಬರೋದಕ್ಕೇನೋ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಬೇರೆಯವ್ರು ಉಗಿಬೇಕು ಇವ್ರಿಗೆ. ಬೇರೆಯವ್ರು ಉಗಿದ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಳುತ್ತೋ ಏನ್ ಮಾಡುತ್ತೋ ಗೊತ್ತಿಲ್ಲ ಅಲ್ವಾ? ಅದಕ್ಕೇನೆ ನಾವೇನ್ ಹೇಳ್ತಾ ಇದೀವಿ, ನೀವೀಗ ಡೆಮಾಲಿಷನ್ ಮಾಡಿದೀರಿ, ಆಮೇಲೆ ಗಂಜಿ ಕೇಂದ್ರಗಳು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಗಂಜಿ ಕೇಂದ್ರ ನಾಮಕವಾಸ್ತೆ ಮಾಡಿದ್ದಾರೆ. ನಾಮಕವಾಸ್ತೆ ಮಾಡಿರುವಂತದ್ದು. ಯಾಕಂದ್ರೆ ಅದು ಇಲ್ಲಿಂದ, ಈ ಸ್ಥಳದಿಂದ 6 ಕಿಲೋಮೀಟರ್ ಇದೆ ಅಂತೆ. ಇವರು ಚಿಕ್ಕ ಮಕ್ಕಳು, ಹಸು ಹಾಲು ಕುಡಿಯುವಂತ ಮಕ್ಕಳನ್ನ ಎತ್ಕೊಂಡೋಗಿ ಅಲ್ಲಿ ಗಂಜಿ ಕೇಂದ್ರ ಅಲ್ಲಿ ಕುಡ್ಕೊಂಡು ಬರಕ್ಕಾಗುತ್ತಾ ಸರ್ ಇವರು? ಯಾಕೆ ಇಲ್ಲಿ ಎಲ್ಲೂ ಜಾಗ ಇಲ್ವಾ ಮಾಡೋದಕ್ಕೆ? ಇಲ್ಲಿ ಉರ್ದು ಸ್ಕೂಲ್ ಇದೆ, ಇಲ್ಲಿ ಮಾಡ್ಬೋದಾಗಿತ್ತು, ಇಲ್ಲೇ ಎಲ್ಲಾದ್ರೂ ಮಾಡ್ಬೋದಾಗಿತ್ತು. ಅಲ್ಲಿ ಅಂದ್ರೆ ನಾಮಕವಾಸ್ತೆ ಮಾಡಿದಂಗೂ ಇರ್ಬೇಕು, ಮಾಡದೇ ಇರೋ ತರನೂ ಇರ್ಬೇಕು. ಅಂದ್ರೆ ಇವ್ರ ಪ್ಲಾನ್ ಏನು? ಒಂದ್ಸಲ ಆ ಕಡೆ ಗಂಜಿ ಕುಡಿಯಕ್ ಹೋದ್ರೆ ಇಲ್ಲೆಲ್ಲ ಬೇಲಿ ಹಾಕೊಂಡು JCBಗಳನ್ನ ಕರೆಸಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವ್ ಇಲ್ಲೆಲ್ಲ ಮಾತಾಡಿದಾಗ ಏನ್ ಹೇಳಿದ್ರು, 3 ದಿನದಿಂದನೇ ಮತ್ತೆ JCB ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ಪೂರ್ತಿ ಎಲ್ಲ ಡೆಮಾಲಿಷನ್ ಮಾಡಿ ಬೇಲಿ ಹಾಕೊಳ್ತೀನಿ, ನೀವೆಲ್ಲರೂ ನಡೀರಿ ಅಂತ ಹೇಳ್ಬಿಟ್ಟು ಅವರು ಯಾರೋ ಕರಿಗೌಡ ಅಂತ ಇದಾರಲ್ಲ IAS ಆಫೀಸರು, ಅವರು ಹೇಳ್ತಾ ಇರುವಂತದ್ದು. ಅದಕ್ಕೆ ಫಸ್ಟ್ ಇವ್ರಿಗೆ ಇಲ್ಲಿ ನೀವು ಪ್ರೊಟೆಕ್ಷನ್ ಕೊಡಿ, ಊಟದ ವ್ಯವಸ್ಥೆ ಮಾಡಿ, ಇಲ್ಲೇ ಗಂಜಿ ಕೇಂದ್ರನ ಸ್ಟಾರ್ಟ್ ಮಾಡಿ. ನೀವೆಲ್ಲ ಬೇರೆ ಕಡೆ ಮನೆಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಮೀಡಿಯಾ ಮುಂದೆ. ಅಲ್ಲಿ ನೀವು ಫಸ್ಟ್ ಎಲ್ಲಾ ತಯಾರಿ ನಡೆಸಬೇಕು. ಬರೀ ಮನೆಗಳು ಕೊಟ್ಬಿಟ್ಟು ಅಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದು ಫುಡ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಬದುಕು ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದು, ನಮ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳೆಲ್ಲ ನಾವು 21ನೇ ತಾರೀಕು ಬಂದಾಗ್ಲೇನೆ ನಮ್ಗೆ ತೋರಿಸಿದ್ದಾರೆ. ವೋಟರ್ ಕಾರ್ಡಿನ ತೋರಿಸಿದ್ದಾರೆ, ಆಧಾರ್ ಕಾರ್ಡ್ ತೋರಿಸಿದ್ದಾರೆ, ಆಮೇಲೆ ಇಲ್ಲಿ ಅವ್ರ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಅದನ್ನ ತೋರಿಸಿದ್ದಾರೆ. ಸುಮಾರು ಡಾಕ್ಯುಮೆಂಟ್ಗಳೆಲ್ಲ ನಾವು ನೋಡಿದೀವಿ. ಬಟ್ ಸರ್ಕಾರ ಏನ್ ಹೇಳ್ತಾ ಇದೆ, ನಮ್ಮ DK ಶಿವಕುಮಾರ್ ಸಾಹೇಬ್ರು, ಇಲ್ಲ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಇವ್ರು ಜೋಪಡಿ ಹಾಕೊಂಡಿದ್ದಾರೆ ಅಂತ ಹೇಳ್ತೀರಿ. ನಾಚಿಕೆ ಆಗಲ್ವಾ ಇದನ್ನೆಲ್ಲ ಹೇಳೋದಕ್ಕೆ? ಯಾಕಂತ ಹೇಳಿದ್ರೆ ನಿಮಗೆ ಓಟ್ ಬೇಕಾದಾಗ ಇವರೆಲ್ಲ ಬೇಕು ಅಲ್ವಾ? ಈಗ ಎಲ್ಲ ಯಾರಿಗೋ ಒಂದು ಫೇವರಿಟಿಸಮ್ ಮಾಡೋದಕ್ಕೆ ನೀವು ಬಡವರನ್ನ ಎಬ್ಬಿಸ್ತಾ ಇದ್ದೀರಲ್ಲ. ಈಗ ಇವತ್ತು BBMPಯಲ್ಲಿ ಎಷ್ಟೊಂದು ಡೆಮಾಲಿಷನ್ ಡ್ರೈವ್ ಆರ್ಡರ್ಗಳು ಪೆಂಡಿಂಗ್ ಇದೆ. ಯಾಕೆ ನೀವು ಅದಕ್ಕೆಲ್ಲ ಡೆಮಾಲಿಷನ್ ಮಾಡ್ತಾ ಇಲ್ಲ? ನೀವು
ಸುಮ್ಮನೆ ಆರ್ಡರ್ಗಳು ಮಾಡಿ ಬುಕ್ಕಲ್ಲಿ ಸುಮ್ಮನೆ ಇಡೋದ ಅದನ್ನ. ಇಂಥವ್ರದಾದ್ರೂ ನೋಟಿಸ್ಗಳು ಕೊಡದೆ ಡೆಮಾಲಿಷನ್ ಮಾಡ್ತೀರಾ, ಅಲ್ಲಿ ಆರ್ಡರ್ಗಳು ಮಾಡಿ ಇಡ್ತೀರಾ. ಎಷ್ಟು ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು, ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್, ರಾಜಕಾರಣಿಗಳು ಎಷ್ಟು ಕೆರೆ ಕುಂಟೆಗಳು, ರಾಜಕಾಲುವೆಗಳು, ಆಮೇಲೆ ಗೋಮಾಳ ಜಾಗಗಳನ್ನ ಒತ್ತುವರಿ ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ರೆಸಾರ್ಟ್ಗಳು ಕಟ್ಟಿದ್ದಾರೆ, ಹಾಸ್ಪಿಟಲ್ ಕಟ್ಟಿದ್ದಾರೆ, ಸ್ಕೂಲ್ಗಳು ಕಟ್ಟಿದ್ದಾರೆ. ಅದೆಲ್ಲ ನಿಮಗೆ ಕಣ್ಣಿಗೆ ಕಾಣಲ್ವಾ? ಇಲ್ಲಿ ಏನು ಎಷ್ಟು ಜಾಗದಲ್ಲಿದ್ದಾರೆ ಇವರು? ಏನು ಒಂದು 50 ಎಕರೆ ಆವರಿಸ್ಕೊಂಡಿದ್ದಾರೆ ಇವರು? ಒಂದ್ ಅರ್ಧ ಎಕರೆನೋ 3/4 ಎಕರೆನೋ ಇರ್ಬೋದು ಇವರು. ಇಂಥವ್ರು ನೀವು ಬಲಿಪಶು ಮಾಡೋದು ಸರ್ಕಾರ ಸರಿಯಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇವ್ರಿಗೆ ಇಮಿಡಿಯೇಟ್ ಆಗಿ ಅಂದ್ರೆ ಮನೆಗಳನ್ನ ಕೊಡ್ಬೇಕು. ಬರೀ ಮನೆಗಳನ್ನ ಕೊಟ್ಟು ಬಿಡೋದಲ್ಲ, ಅಲ್ಲಿ ಸರಿಯಾದ ವ್ಯವಸ್ಥೆಗಳು, ಲೈಟು, ನೀರು, ಏನೇನ್ ಬೇಕೋ, ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ವ್ಯವಸ್ಥೆಗಳು ಇಲ್ಲಿ ಮಾಡ್ಬೇಕು. ಒಬ್ಬ ಮಿನಿಸ್ಟರ್ ಬಂದಿದ್ದಂತೆ, ಅವನೇನೋ ಪ್ರಾಮಿಸ್ ಮಾಡಿ ಹೋಗಿದ್ದಾನಂತೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? 8 ದಿನ ಆದ್ಮೇಲೆ ಅದೇ ಈಗ 8-10 ದಿನ ಆಯ್ತು ಅಲ್ವಾ? ಅದೇ ರಾಜಕೀಯ ಅಂತ ಹೇಳ್ತಾ ಇರೋದು ನಾವು. ಈ ರಾಜಕೀಯವನ್ನ ಬಿಡಿ ನೀವು. JDS ಆಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ ರಾಜಕೀಯ ಮಾಡೋದನ್ನ ಬಿಡಿ. ಬರೀ ಎಲ್ಲೋ ಕುತ್ಕೊಂಡು ಮೀಡಿಯಾದಲ್ಲಿ ಮಾತಾಡೋದಲ್ಲ, ಇಲ್ಲಿ ಬಂದು ಜನಗಳ ಪರಿಸ್ಥಿತಿಯನ್ನ ನೋಡಿ. ಆಮೇಲೆ ಹೇಳ್ತಾರೆ ನೀವು ಗುಡ್ ನ್ಯೂಸ್ ಕೊಡ್ತೀನಿ. ಏನಪ್ಪ ಕೊಟ್ರು ಗುಡ್ ನ್ಯೂಸ್? ಒಂದು ಗಂಜಿ ಕೇಂದ್ರ ಅಟ್ಲೀಸ್ಟ್ ಇಲ್ಲಿ ತಂದು ಕೊಡಕ್ ಆಗಿಲ್ಲ, ಇನ್ನ ಗುಡ್ ನ್ಯೂಸ್ ಕೊಡ್ತಾರೆ? ಫಸ್ಟ್ ಊಟ ಕೊಡಿ ಇಲ್ಲಿ. ಇದನ್ನ ನಾವು ಹೇಳ್ತಾ ಇರೋದು. ಬಟ್ ಇದನ್ನ ನಾವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ ನಾವು. ಆಮೇಲೆ ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ನಾವು ಕೆಲವ್ರ ಹತ್ರ ಎಲ್ಲ ಮಾತಾಡಿದಾಗ 2 ಲಕ್ಷ ರೂಪಾಯಿ ಈ ಜನಗಳಿಂದ ತಗೊಂಡಿದ್ದಾರೆ. ಹಕ್ಕುಪತ್ರಗಳನ್ನ ನಾವು ನಿಮಗೆ ಕೊಡಿಸ್ತೀವಿ. ಕಾಂಗ್ರೆಸ್ ಅವರೇ ಮಾಡಿದಾರಂತ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ಲಿ. ಅದನ್ನ ಇನ್ವೆಸ್ಟಿಗೇಷನ್ ಆಗ್ಲಿ. ಯಾರ್ಯಾರು 2 ಲಕ್ಷ ತಗೊಂಡಿದಾರೋ, ಅದು ಯಾರಿಗೆ ದುಡ್ಡು ಸೇರಿದೆಯೋ ಇನ್ವೆಸ್ಟಿಗೇಷನ್ ಆಗ್ಲಿ. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾಕಂದ್ರೆ ಇದು ಡೆಮಾಲಿಷನ್ ಸಂಬಂಧಪಟ್ಟಂಗೆ ಇದು ಮುಖ್ಯವಾಗಿ ನಮ್ಮ BBMP ಅಂದ್ರೆ ಈಗಿನ GBA ಮಹೇಶ್ವರ ಅವರು ಇದಾರಲ್ಲ, ಅವರು ಚೀಫ್ ಕಮಿಷನರ್, ಅವರು ನೇರ ಜವಾಬ್ದಾರ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಡೆಮಾಲಿಷನ್ ಡ್ರೈವ್ಗಳನ್ನ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ನೋಟಿಸ್ ಕೊಡೋದು ಮಾಡಿದಾರಲ್ಲ, ಇದಕ್ಕೆ ಅವರು ನೇರ ಹೊಣೆ. ಅವ್ರಾಗೇನಷ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. CM ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲಿ ಬುಲ್ಡೋಸರ್ ತಂದಿದ್ದಿಲ್ಲ, ಬುಲ್ಡೋಸರ್ ಇಂದ ಡೆಮಾಲಿಷನ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬುಲ್ಡೋಸರ್ ಇಂದ ಹೊಡೆದಿಲ್ಲ, ರಾತ್ರಿ ಎಲ್ಲ ಬಂದು ಒಂದು ಚಿಕ್ಕದೊಂದು ಕತ್ತಿ ಹಿಡ್ಕೊಂಡು ಒಂದೊಂದೇ ತೆಗೆದಿರುವಂತದ್ದು. ನಾಚಿಕೆ ಆಗಲ್ವೇನ್ರಿ ಅವ್ರಿಗೆಲ್ಲ? ಹಿಂಗೆಲ್ಲ ಸುಳ್ಳು ಹೇಳಕ್ಕೆ ಇವರೆಲ್ಲ ಜನಗಳೆಲ್ಲ ಸುಳ್ಳು ಹೇಳ್ತಾರ? 6 ಬುಲ್ಡೋಜರ್ ಗಳನ್ನ ತಂದಿದ್ದಾರೆ. 12 ಬುಲ್ಡೋಜರ್ ಗಳನ್ನ ತಂದಿದ್ದಾರೆ. ಬುಲ್ಡೋಜರ್ ತಂದ ತಕ್ಷಣ ಫಸ್ಟ್ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ ಗಳನ್ನ ಹೊರಗಡೆ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾರಾದ್ರೂ ಜನ ಸತ್ರೆ ಅವ್ರ ಮೇಲೆ ಬರುತ್ತಲ್ವಾ? ಅಂದ್ರೆ ಅವರು ಫಸ್ಟ್ ರಕ್ಷಣೆ ತಗೊಂಡ್ರು, ಇವ್ರಿಗೆ ರಕ್ಷಣೆ ಕೊಡ್ಲಿಲ್ಲ ಅವರು. ಆಮೇಲೆ ಈ ಡೆಮಾಲಿಷನ್ ಮಾಡೋದ್ಕಿಂತ ಮುಂಚೆ 4 ದಿನದ ಮುಂಚೆನೆ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಪವರ್ ಕಟ್ ಮಾಡಿದ್ದಾರೆ. ಪವರೇ ಇಲ್ಲ ಇವ್ರಿಗೆ. ಅವತ್ ನಾವು ಬಂದಾಗ ಒಂದು ಫೋನು ವರ್ಕ್ ಆಗ್ತಾ ಇಲ್ಲ, ಏನಿಲ್ಲ. ಆತರ ಎಲ್ಲ ಮಾಡಿದ್ದಾರೆ ಇವರು. ಇವರೆಲ್ಲ ನಿಜವಾಗ್ಲೂ ಮನುಷ್ಯರಲ್ಲ, ಇವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ. ಪ್ರೇಯರ್ಸ್ ಅಂತ ಹೇಳಿದ್ರೆ, ಈಗ ಈ ರೀತಿ ಇಲ್ಲಿಗಲ್ ಡೆಮಾಲಿಷನ್ ಮಾಡಿರುವಂತದ್ದು ತಪ್ಪು. ಪ್ರಾಯರ್ ನೋಟಿಸ್ ಕೊಡ್ಬೇಕಾಗಿತ್ತು ಅವ್ರಿಗೆ. ಕೊಟ್ಟು ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಬೇಕು. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇದಾರೋ ಅವ್ರನ್ನೆಲ್ಲ ನಾವು ಹೊಣೆ ಮಾಡಿದೀವಿ. ಅವ್ರ ಅಗೇನೆಸ್ಟ್ ಏನು ಆಕ್ಷನ್ ತಗೋಬೇಕು.